ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವಿಷಯಕ್ಕೆ ಬಂದಿರೋದು ಏನಂದರೆ, ಇವತ್ತು AI ಜೆಮಿನಿ ಅಂತ ಹೇಳ್ಬಿಟ್ಟು ಇವತ್ತು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಸೊ ಅದೇ ರೀತಿ ನೀವು ಮಾಡ್ಕೋಬೇಕು ಆ ಫೋಟೋ ಎಡಿಟ್ ಅಂತಂದರೆ ಬನ್ನಿ, ನಮ್ಮನ್ನು ಫಾಲೋ ಮಾಡಿ. ಯಾರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸ ಹೊಸ ರೀತಿ ವಿಡಿಯೋಗಳು ಬರ್ತಕ್ಕಂಥವಳೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಈಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಬನ್ನಿ ಗಾಯ್ಸ್, ಇವತ್ತು ನಾನು ಜೆಮಿನಿ AI ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಹೀಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ, ನೋಡ್ಕೊತ ಹೋಗಿ ಯಾವ ಥರ ಮಾಡ್ತೀನಿ ಅಂತ. ಇವಾಗ ನೀವು ಏನು ಮಾಡಬೇಕಂತಂದರೆ, ನೀವು ಇವಾಗ ಗೂಗಲನ್ನು ಓಪನ್ ಮಾಡಿಕೊಂಡು ಗೂಗಲಲ್ಲಿ ಜೆಮಿನ್ ಅಂತ ಟೈಪ್ ಮಾಡಬೇಕು. ಜೆಮಿನಿ AI ಅಂತ ಟೈಪ್ ಮಾಡಿದ್ಮೇಲೆ ಟೈಪ್ ಮಾಡಿದ್ಮೇಲೆ ನಿಮಗೇನು ಬರುತ್ತೆ, ಗೂಗಲ್ ಜೆಮಿನಿ ಅಂತ ಬರುತ್ತೆ. ಆ ಗೂಗಲ್ ಜೆಮಿನಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಆಸ್ಕ್ ಜೆಮಿನಿ ಅಂತ ಬರುತ್ತೆ. ಆಸ್ಕ್ ಜೆಮಿನಿ ಅಂತ ಬಂದಾಗ ನೀವು ಇಲ್ಲಿ ಫೋಟೋ, ಇಲ್ಲಿ ಪ್ಲಸ್ ಪಾಯಿಂಟ್ ಇದೆಯಲ್ಲ, ಆ ಪ್ಲಸ್ ಪಾಯಿಂಟಲ್ಲಿ ನೀವು ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಕ್ಯಾಮ್ರಾ ಅಂತ ಕೇಳುತ್ತೆ. ಸೊ ಅಪ್ಲೋಡ್ ಫೈಲ್ ಅಂತ ಹೋಗ್ಬಿಟ್ಟು ಮೀಡಿಯಾ ಪಿಕ್ಕರ್ ಅಂತ ಬರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಹೋಗಿ ಇವಾಗ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಚಾಯ್ಸ್ ಮಾಡ್ತೀನಿ. ಈ ಫೋಟೋ ನಾನು ಅಪ್ಲೋಡ್ ಮಾಡಿಕೊಂಡೆ. ಸೊ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ, ನಮ್ಮ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ. ನಮ್ಮ ಫೋಟೋ ಅಪ್ಲೋಡ್ ಆದಾಗ ಏನು ಮಾಡಬೇಕು, ಮತ್ತು ಇಲ್ಲಿ ನೀವು ಒಂದು ಡಿಸ್ಕ್ರಿಪ್ಷನ್, ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಮೋರ್ ಅಂತ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಪೇಸ್ಟ್ ಮಾಡಿದಾಗ ಇಲ್ಲಿ ಬರುತ್ತೆ. ಮಾಡ್ತೀನಿ ಯಾವ ಥರ ಅಂತ. ನಾವು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊತೀನಿ. ಸೊ ಇದು ಕಾಪಿ ಮಾಡಿ ಪೇಸ್ಟ್ ಆಗಿರೋದು ಏನಾಗುತ್ತೆ, ಇವಾಗ ಇದಕ್ಕೆ ಓಕೆ ಕೊಟ್ಬಿಟ್ರೆ, ಅಪ್ಲೋಡ್ ಮಾಡಿದ್ರೆ ನಮ್ಮ ಫೋಟೋ ರೆಡಿ ಆಗುತ್ತೆ. ನೋಡಿ, ಇವಾಗ ವೇಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ರೆಡಿ ಆಗುತ್ತೆ ಅಂತ ನೋಡಿ. ಇವಾಗ ಪ್ಲೀಸ್ ಸ್ವಲ್ಪ 1 ನಿಮಿಷ ಟೈಮ್ ತೊಗೊಳುತ್ತೆ. ಓಕೆ, ಎಸ್ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ, ಬಂತಲ್ಲ ಈಗ. ಓಕೆ, ಇದೇ ರೀತಿ ಹಾಯ್ ಫ್ರೆಂಡ್ಸ್, ನೋಡ್ತಾರಲ್ಲ ಯಾವ ಥರ AI ಎಡಿಟ್ ಮಾಡಿ ತೋರಿಸಾಯ್ತಂತ. ಸೊ ಇದೇ ಥರ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಗಳು ಮಾಡ್ಕೊತ ಹೋಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.